ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನದ ಬೆನ್ನಲ್ಲೇ ತನಿಖೆ ಚುರುಕುಗೊಂಡಿದೆ. ನಿನ್ನೆ ಇಡೀ ದಿನ ಚಿನ್ನಯ್ಯನ ವಿಚಾರಣೆಯನ್ನ ನಡೆಸಲಾಗಿದೆ. ಎಸ್ಐಟಿ ಟೀಮ್ನಿಂದ ಚಿನ್ನಯ್ಯನ ವಿಚಾರಣೆ ನಡೆದಿದೆ. ಮಾಸ್ಕ್ ಮ್ಯಾನ್ನ ಹಿಂದಿರುವಂತಹ ಗ್ಯಾಂಗ್ಗೆ ಈಗ ಢವಢವ ಶುರುವಾಗಿದೆ. ಎಸ್ಐಟಿ ತನಿಖೆ ವೇಳೆ ಈ ಬುರುಡೆ ರಹಸ್ಯ ಬಯಲಾಗುವಂತಹ ಸಾಧ್ಯತೆ ಇದೆ. ಡೀಲರ್ ಮೂಲಕ 2 ಬುರುಡೆಗಳನ್ನ ಖರೀದಿ ಮಾಡಿರುವಂತಹ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಎಸ್ಐಟಿ ತನಿಖೆಯ ವೇಳೆ ಚಿನ್ನಯ್ಯನನ್ನ ವಿಚಾರಣೆ ಮಾಡ್ತಿದ್ದಂತಹ ವೇಳೆ ಆ ಚಿನ್ನಯ್ಯ ಏನು ಫಸ್ಟ್ ಒಂದು ಬುರುಡೆಯನ್ನ ಇಟ್ಕೊಂಡು ಬಂದು ಸರೆಂಡರ್ ಆಗಿದ್ದ, ಹೇಳಿಕೆಯನ್ನ ಕೊಟ್ಟಿದ್ದ, ನಾನು ಈ ರೀತಿ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದೇನೆ ಅಂತ. ಆ ಒಂದು ಬುರುಡೆ ಬಗ್ಗೆ ಈಗ ಅನುಮಾನ ಮೂಡ್ತಾ ಇರುವಂತದ್ದು. 2 ಹೆಣ್ಣು ಬುರುಡೆಗಳನ್ನ ಖರೀದಿ ಮಾಡಿತ್ತಂತೆ ಈ ಗ್ಯಾಂಗ್, ಚಿನ್ನಯ್ಯನ ಹಿಂದೆ ಇರುವಂತಹ ಗ್ಯಾಂಗ್. ಅದಕ್ಕಾಗಿ ಯುವತಿಯ ಬುರುಡೆ ಅಂತ ಚಿನ್ನಯ್ಯ ಹೇಳಿಕೆಯನ್ನ ನೀಡಿದ್ದ. ಯಾಕೆಂದ್ರೆ ಆ ಗ್ಯಾಂಗ್ ಹೇಳಿತ್ತಂತೆ ಹೆಣ್ಣಿನ ಬುರುಡೆ ಇದು ಅಂತ ಮಾಸ್ಕ್ ಮ್ಯಾನ್ಗೆ ಆ ಗ್ಯಾಂಗ್ ಹೇಳಿಕೆಯನ್ನ ನೀಡಿದೆ. ಅದೇ ರೀತಿಯಾಗಿ ಬಂದು ಎಸ್ಐಟಿ ಮುಂದೆ ಈ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ಎಫ್ಎಸ್ಎಲ್ ವರದಿಯನ್ನ ನೋಡಿ ಈಗ ಮಾಸ್ಕ್ ಮ್ಯಾನ್ಗೆ ಶಾಕ್ ಆಗಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಇದು ಗಂಡು ಬುರುಡೆ ಅಂತ ರಿಪೋರ್ಟ್ ಬಂದಿದೆ. ಅದೇ ಆಧಾರದ ಮೇಲೆ ಈಗ ಮಾಸ್ಕ್ ಮ್ಯಾನ್ ನನ್ನ ವಿಚಾರಣೆಯನ್ನ ಮಾಡ್ತಿದ್ದಾರೆ, ಆತನನ್ನ ಬಂಧಿಸಿದ್ದಾರೆ. ಈ ಬುರುಡೆ ಗ್ಯಾಂಗ್ ಬಗ್ಗೆ ಈಗ ಎಸ್ಐಟಿ ವಿಚಾರಣೆಯನ್ನ ನಡೆಸ್ತಾ ಇದೆ. ನಿನ್ನೆ ಇಡೀ ದಿನ ವಿಚಾರಣೆಯನ್ನ ನಡೆಸಿದೆ. ಇಂದು ಕೂಡ ಇಡೀ ದಿನ ಬುರುಡೆ ಗ್ಯಾಂಗ್ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ ಎಸ್ಐಟಿ ತಂಡ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜು ಆರ್ಯ, ಈ ಮಾಸ್ಕ್ ಮ್ಯಾನ್ಗೆ ಬುರುಡೆ ಕೊಟ್ಟಿದ್ ಯಾರಿರ್ಬೋದು? ಈ ಬುರುಡೆ ಸೀಕ್ರೆಟ್ ಎಸ್ಐಟಿ ಪತ್ತೆ ಮಾಡಿದ್ ಹೇಗೆ ಅಂತ? ಎಸ್, ಖಂಡಿತವಾಗ್ಲೂ ಚೈತ್ರ, ಈಗಾಗಲೇ ಮಾಸ್ಕ್ ಮ್ಯಾನ್ ಅನ್ನ ಬಂಧನ ಮಾಡಿರುವಂತಹ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬುರುಡೆ ಗ್ಯಾಂಗ್ ಯಾವುದು ಅನ್ನುವಂಥದ್ರ ಬಗ್ಗೆ ಮಾಸ್ಕ್ ಮ್ಯಾನ್ ನ ಪ್ರಶ್ನೆಗಳ ಸುರಿಮಳೆಯನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಇದುವರೆಗೂ ಕೂಡ ಅಷ್ಟೇ ಆತ ಬುರುಡೆ ಗ್ಯಾಂಗ್ ಇದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾನೆ. ಜೊತೆಗೆ ಒಂದಲ್ಲ 2 ಬುರುಡೆಗಳನ್ನ ನಾವು ಏಜೆಂಟ್ ನ ಮುಖಾಂತರವಾಗಿ ಆ ಒಂದು ಗ್ಯಾಂಗ್ ತಂದಿದೆ. ಆ 2 ಬುರುಡೆಗಳಲ್ಲಿ ಒಂದು ಬುರುಡೆನ ನನ್ನ ಕೈ ಕೊಟ್ಟು ಇದನ್ನ ನೀನು ಹೋಗಿ ಪೊಲೀಸರ ಮುಂದೆ ಕೊಡು ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೋಸ್ಕರ ನಾನು ಬುರುಡೆನ ತಗೊಂಡ್ ಬಂದೆ. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಬುರುಡೆ ಕೊಟ್ಟಂತ ಸಂದರ್ಭದಲ್ಲಿ ಇದು 24 ವರ್ಷದ ಯುವತಿಯದ್ದು ಅಂತ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳಿದ್ದೆ ಹೊರತು ನನಗೂ ಈ ಒಂದು ಷಡ್ಯಂತ್ರಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಆ ಒಂದು ಬುರುಡೆ ಗ್ಯಾಂಗ್ ಏನಿತ್ತು ಆ ಒಂದು ಗ್ಯಾಂಗ್ ಹೇಳಿದ ರೀತಿಯಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ, ಬಿಟ್ರೆ ನನಗೆ ಯಾವುದೇ ವೈಯಕ್ತಿಕವಾದಂತಹ ದ್ವೇಷ ಇರ್ಲಿಲ್ಲ ಅನ್ನುವ ನಿಟ್ಟಿನಲ್ಲೂ ಕೂಡ ಆತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಆ ಬುರುಡೆ ಗ್ಯಾಂಗ್ ಎಂದಿರುವಂತಹ ಕಾಣದ ಕೈಗಳು ಯಾವುದು ಅನ್ನುವಂಥದ್ರ ಬಗ್ಗೆ ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಸುಮಾರು 10 ದಿನಗಳ ಕಾಲ ಕಸ್ಟಡಿಗೂ ಕೂಡ ಅಷ್ಟೇ ಎಸ್ಐಟಿ ಅಧಿಕಾರಿಗಳು ಕೇಳ್ತಾರೆ. ಯಾಕಂದ್ರೆ ಇದು ಒಂದು ರೀತಿಯಂತ ಷಡ್ಯಂತ್ರ ಮತ್ತು ಇವರು ದುರುದ್ದೇಶವನ್ನ ಇಟ್ಕೊಂಡು ಈ ರೀತಿಯಂತ ಕೃತ್ಯನ ಮಾಡಕ್ ಹೊರಟಿದ್ರು. ಜೊತೆಗೆ ಯಾವುದೋ ಬುರುಡೆಯನ್ನ ಎಲ್ಲಿಂದಲೋ ತಂದು ಅದು ನಾನು ಹೂತಾಕಿರುವಂತಹ ಶವದ ಬುರುಡೆ ಅನ್ನುವಂತ ಒಂದು ತಪ್ಪು ಮೆಸೇಜ್ ಅನ್ನು ಕೂಡ ಅಷ್ಟೇ ಕೊಡುವಂತ ತನಿಖೆ ಹಾದಿಯನ್ನು ಕೂಡ ತಪ್ಪಿಸುವಂತ ಒಂದು ಕೆಲಸಕ್ಕಿಂತ ಮುಂದಾಗಿದ್ದಾನೆ. ಜೊತೆಗೆ ಇವ್ರು ಎಲ್ಲಿಂದ ಬುರುಡೆಯನ್ನ ತಂದಿದ್ರು, ಆ ಬುರುಡೆಗಳೇನಾದ್ರೂ ಇವರೆಲ್ಲಾದ್ರೂ ಹಾಗೆ ತಂದಿದ್ರ ಅಥವಾ ಬೇರೆ ಯಾವ್ದಾದ್ರು ಏಜೆಂಟ್ ನ ಮುಖಾಂತರ ಪರ್ಚೇಸ್ ಮಾಡಿದೀವಿ ಅಂತ ಹೇಳ್ತಿದ್ರೆ ಆ ಒಂದು ಏಜೆಂಟ್ ಯಾರು, ಆತನಿಗೆ ಎಲ್ಲಿಂದ ಸಿಕ್ತು ಅನ್ನೋದ್ರ ಬಗ್ಗೆ ಕೂಲಂಕುಷವಾದಂತಹ ತನಿಖೆಯನ್ನ ಮಾಡಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ 10 ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಹೇಳಿದ್ರೆ ಅದರಂತೆ ಮ್ಯಾಜಿಸ್ಟ್ರೇಟ್ ಕೂಡ ಅಷ್ಟೇ 10 ದಿನಗಳ ಕಾಲ ಕಸ್ಟಡಿ ಕೊಟ್ಟಿದ್ರೆ. ಇನ್ನು ಇವತ್ತು ಕೂಡ ಅಷ್ಟೇ ಈ ಒಂದು ಚಿನ್ನಯ್ಯ ಏನಿದಾನೆ ಈತನನ್ನ ಬೆಳ್ತಂಗಡಿಯಲ್ಲಿರುವಂತ ಎಸ್ಐಟಿ ಕಚೇರಿಯಲ್ಲಿ ಇಂಟ್ರಾಗೇಷನ್ ಮಾಡ್ತಾರೆ. ಸದ್ಯಕ್ಕೆ ಆತ ಬೆಳ್ತಂಗಡಿ ಸ್ಟೇಷನ್ ಅಲ್ಲೇ ಇರುವಂತದ್ದು. ಆತನನ್ನ ನಿನ್ನೆ ರಾತ್ರಿವರೆಗೂ ಕೂಡ ಅಷ್ಟೇ ವಿಚಾರಣೆಯನ್ನ ಮಾಡಿದ್ರು. ಜೊತೆಗೆ ಆತನ ಅಣ್ಣ ತಾನಾಸಿಯನ್ನು ಕೂಡ ಅಷ್ಟೇ ನಿನ್ನೆ ಸುಮಾರು 6 ರಿಂದ 7 ಗಂಟೆಗಳ ಕಾಲ ಎನ್ಕ್ವೈರಿಯನ್ನ ಮಾಡಿದ್ರೆ. ಇಲ್ಲಿ ಏನಕ್ಕೆ ತಾನಾಸಿಯನ್ನ ನಿನ್ನೆ ಎನ್ಕ್ವೈರಿ ಮಾಡಿದ್ರು ಅಂತಂದ್ರೆ, ಈತ 1.5 ವರ್ಷದ ಹಿಂದೆ ನಾನು ಉಜಿರೆಗೆ ಬಂದಿದ್ದೆ, 1.5 ವರ್ಷದಿಂದಲೂ ಕೂಡ ಇಲ್ಲೇ ಇದ್ದೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಹೇಳಿದ್ದ. ಜೊತೆಗೆ ಈ 1.5 ವರ್ಷದ ಸಂದರ್ಭದಲ್ಲಿ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ತನ್ನ ಸಹೋದರನ ಬಳಿ ಏನಾದ್ರೂ ಹೇಳ್ಕೊಂಡಿದ್ನ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಆತನ ನಿನ್ನೆ ಎನ್ಕ್ವೈರಿಯನ್ನ ಮಾಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಆತ ಬಹುತೇಕ ಈ ಒಂದು ಪ್ರಕರಣಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ, ನನಗೆ ಈ ರೀತಿಯಂತ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಕ್ಕಿರುವಂತಹ ಮಾಹಿತಿ. ಒಟ್ನಲ್ಲಿ ಚಿನ್ನಯ್ಯನನ್ನಂತೂ ಬೆಳ್ತಂಗಡಿ ಸ್ಟೇಷನ್ ಇಟ್ಕೊಂಡು ಡ್ರಿಲ್ ಮಾಡಕ್ ಮುಂದಾಗಿದ್ದಾರೆ. ಖಂಡಿತ ಆ ಒಂದು ಬುರುಡೆ ಗ್ಯಾಂಗ್ ಯಾವುದು, ಅದ್ರ ಹಿಂದೆ ಇರುವಂತವ್ರು ಯಾರು, ನೀವು ಎಲ್ಲೆಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರಿ, ನಿಮ್ಮ ಪ್ಲಾನಿಂಗ್ ಅಲ್ಲಿ ಯಾರೆಲ್ಲ ಇದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ತನಿಖೆಯನ್ನ ಇವತ್ತು ಮುಂದುವರೆಸಲಿರುವಂತದ್ದು. ಚೈತ್ರ, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್, ಮತ್ತಷ್ಟು ಮಾಹಿತಿಯನ್ನು ಪಡ್ಕೋತೀವಿ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ಗೆ ವಿಚಾರಣೆಯ ಬಿಸಿ ತಟ್ಟಿದೆ. ಇಂದು ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಲಾಗಿದೆ. ಬೆಳ್ತಂಗಡಿ ಠಾಣೆಗೆ ಸಮೀರ್ ಬರುವಂತಹ ಸಾಧ್ಯತೆ ಇದೆ. ಯೂಟ್ಯೂಬರ್ ಸಮೀರ್ಗೆ ನೋಟಿಸ್ ನೀಡಿದ ಬೆನ್ನಲ್ಲೇ ವಿಚಾರಣೆಗೆ ಇವತ್ತು ಹಾಜರಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಮೀರ್ ಬೇಲನ್ನ ಕೂಡ ಪಡ್ಕೊಂಡಿದ್ರು. ತನಿಖೆಗೆ ಸಹಕರಿಸ್ತೇನೆ ಅಂತ ಹೇಳಿದ್ರು.
ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಷರತ್ತನ್ನ ವಿಧಿಸಿ ಕೋರ್ಟ್ ಬೇಲ್ ಮಂಜೂರು ಮಾಡಿತ್ತು ಸಮೀರ್ಗೆ. ಸಮೀರ್ ಬಳ್ಳಾರಿ ಮನೆ, ಬೆಂಗಳೂರು ಮನೆಗೆ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು ಪೊಲೀಸರು. ಸಮೀರ್ ಮನೆಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಂತಹ ಬೆನ್ನಲ್ಲೇ ಈಗ ತನಿಖೆಗೆ ಹಾಜರಾಗ್ತಿದ್ದಾರೆ ಸಮೀರ್. ಮಂಜುನಾಥ್, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ನೀವು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಬರಲೇಬೇಕು, ಹಾಜರಾಗಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ಸಮೀರ್ ಹಾಜರಾಗುವಂತಹ ಸಾಧ್ಯತೆ ಇದೆಯಾ? ಬೆಳ್ತಂಗಡಿ ಪೊಲೀಸರ ಸಿದ್ಧತೆ ಯಾವ ರೀತಿ ಇದೆ? ಚೈತ್ರ, ಇಲ್ಲಿ ದೂತ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ಸಮೀರ್ ಒಂದು 23 ನಿಮಿಷದ 52 ಸೆಕೆಂಡ್ ಒಂದು ವಿಡಿಯೋವನ್ನು ಹಾಕಿರ್ತಾನೆ. ಅದರಲ್ಲಿ ಧರ್ಮಸ್ಥಳದ ಅಪಪ್ರಚಾರ ಮಾಡುವಂತ ನಿಟ್ಟಿನಲ್ಲಿ ಮತ್ತು ಎಲ್ಲರೂ ಕೂಡ ಅಷ್ಟೇ ದಂಗೆ ಏಳಬೇಕು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಅದರಲ್ಲಿ ಕೊಟ್ಟಿರ್ತಾನೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಆಗುತ್ತೆ. ಕೇಸ್ ಆದಂತ ಬಳಿಕ ಸಮೀರ್ಗೆ ನೋಟಿಸ್ ಕೂಡ ಅಷ್ಟೇ ಕೊಟ್ಟಿರ್ತಾರೆ. ಅದ್ರ ನೋಟಿಸ್ ಯಾವುದೇ ರೀತಿ ಅಂತ ರಿಪ್ಲೈ ಮಾಡಿರೋದಿಲ್ಲ. ಬದಲಾಗಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿರ್ತಾನೆ. ನಿರೀಕ್ಷಣಾ ಜಾಮೀನು ಕೊಟ್ಟಂತಹ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ಕೋರ್ಟ್ ವಿಧಿಸಿತ್ತು. ಅದರಲ್ಲಿ ಪ್ರಮುಖವಾದದ್ದೇನು ಅಂತಂದ್ರೆ ಸಾಕ್ಷಿಗಳನ್ನ ನಾಶ ಮಾಡಬಾರ್ದು, ತನಿಖಾಧಿಕಾರಿ ಯಾವಾಗಲೇ ಕರೆದ್ರು ಕೂಡ ಅಷ್ಟೇ ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು, ಮತ್ತು ಈಗಾಗಲೇ ಆತ ಮಾಡಿರುವಂತಹ ವಿಡಿಯೋನ ಯಾವುದೇ ಕಾರಣಕ್ಕೂ ತನ್ನ ಚಾನಲ್ ನಿಂದ ಡಿಲೀಟ್ ಮಾಡಬಾರ್ದು ಅನ್ನೋ ಒಂದು ಷರತ್ತನ್ನು ಕೊಟ್ಟಿತ್ತು. ಇದರ ಜೊತೆಗೆ 48 ಗಂಟೆಗಳ ಒಳಗಾಗಿ ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಹೇಳಿತ್ತು. ಆದ್ರೆ 48 ಗಂಟೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇವತ್ತು 10 ಗಂಟೆಗೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿರುವಂತಹ ಸಮೀರ್ ಮನೆಗೂ ಕೂಡ ನೋಟಿಸ್ ಅಂಟಿಸಿದ್ದಾರೆ. ಬನ್ನೇರುಘಟ್ಟದಲ್ಲಿರುವಂತಹ ಸಮೀರ್ ಮನೆಗೂ ಕೂಡ ಅಷ್ಟೇ ನೋಟಿಸ್ ಅಂಟಿಸಿರುವಂತಹ ಎರಡೂ ಕಡೆಗಳಲ್ಲಿ ಅಂಟಿಸಿರುವಂತಹ ಉದ್ದೇಶ ಏನು ಅಂತಂದ್ರೆ ಆತನ ಆಧಾರ್ ಕಾರ್ಡ್ ನಲ್ಲಿ ಬಳ್ಳಾರಿ ಮನೆ ಅಡ್ರೆಸ್ ಇತ್ತು, ಆದ್ರೆ ಆತ ಇರುವಂತಹದ್ದು ಬನ್ನೇರುಘಟ್ಟದಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ಎರಡೂ ಮನೆಗೂ ಕೂಡ ನೋಟಿಸ್ ಬಂದಿದೆ ಅಂತದ್ದು. ಜೊತೆಗೆ ಇವತ್ತು 10 ಗಂಟೆಗೆ ಬೆಳ್ತಂಗಡಿ ಬರಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಆತ ಧರ್ಮಸ್ಥಳ ಸ್ಟೇಷನ್ಗೆ ಬರೋದಕ್ಕೆ ಹಿಂದೇಟ್ ಹಾಕಿದ್ದ. ಜೊತೆಗೆ ಯೂಟ್ಯೂಬರ್ಗಳ ಮೇಲೆ ಈಗಾಗಲೇ ಅಲ್ಲಿ ಹಲ್ಲೆ ಆಗಿರುವಂತದ್ದು, ನನ್ನ ಮೇಲೇನು ಕೂಡ ಹಲ್ಲೆ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ನಮಗೆ ಪ್ರಾಣ ಬೆದರಿಕೆ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿಕೊಂಡಿದ್ದ. ಆ ಒಂದು ಕಾರಣಕ್ಕೋಸ್ಕರ ಬೆಳ್ತಂಗಡಿಯಲ್ಲಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿ ನೀವು ಬರ್ನಿ ಅಂತಾನು ಕೂಡ ಹೇಳಿದ್ರು. ಆದ್ರೆ ಆಲ್ಮೋಸ್ಟ್ 10 ಗಂಟೆಗೆ ಬರಕ್ ಹೇಳಿದ್ರೆ ಆಲ್ಮೋಸ್ಟ್ 10 ಕಾಲ ಆಗ್ತಿದೆ, ಇನ್ನೂ ಕೂಡ ಅಷ್ಟೇ ಸಮೀರ್ ಬಂದಿಲ್ಲ. ಜೊತೆಗೆ ತನಿಖಾಧಿಕಾರಿ ಮಾತ್ರ ಈಗಾಗಲೇ ಸ್ಟೇಷನ್ಗೆ ಬಂದಿದ್ದಾರೆ, ಇನ್ನು ಸಮೀರ್ ಬಂದಿಲ್ಲ. ಒಂದ್ ವೇಳೆ ಏನಾದ್ರು ಸಮೀರ್ ಇವತ್ತು ಬಂದಿಲ್ಲ ಅಂತಂದ್ರೆ ಬಹುತೇಕ ನಾಳೆ ಕೋರ್ಟ್ಗೆ ಅರ್ಜಿ ಹಾಕುವಂತ ಸಾಧ್ಯತೆ ಇರುವಂತದ್ದು. ಆತನ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು, ಯಾಕಂದ್ರೆ ತನಿಖಾಧಿಕಾರಿಗೆ ಸಹಕಾರ ಕೊಡಬೇಕು ಅಂತ ನೀವು ಬೇಲ್ನಲ್ಲಿ ಷರತ್ತನ್ನ ಕೊಟ್ಟಿದ್ರೆ, ಆದ್ರೆ ಆತ ತನಿಖೆಗೂ ಕೂಡ ಅಷ್ಟು ಹಾಜರಾಗ್ತಿಲ್ಲ, ನೋಟಿಸ್ ಕೂಡ ಅಷ್ಟೇ ಯಾವುದೇ ರಿಪ್ಲೈನ ಕೊಡ್ತಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಆತನಿಗೆ ಕೊಟ್ಟಿರುವಂತಹ ನಿರೀಕ್ಷಣಾ ಜಾಮೀನನ್ನ ರದ್ದು ಮಾಡಬೇಕು, ಆತನನ್ನ ಬಂಧನಕ್ಕೆ ನೀವು ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅರ್ಜಿ ಹಾಕೊಳ್ಳೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಒಂದ್ ವೇಳೆ ಸಮೀರ್ ಇವತ್ತು ಬಂದ ಅಂತಂದ್ರೆ ಆತ ಆಗಲೇ ಈಗ ನಿರೀಕ್ಷಣಾ ಜಾಮೀನು ಪಡ್ಕೊಂಡಿರೋದ್ರಿಂದ ಆತನ ಹೇಳಿಕೆಯನ್ನ ಮಾತ್ರ ದಾಖಲು ಮಾಡ್ತಾರೆ. ಒಂದ್ ವೇಳೆ ಸಮೀರ್ ಇವತ್ತು ಬಂದಿಲ್ಲ ಅಂತಂದ್ರೆ ಬಹುತೇಕ ನಾಳೆ ಆತನ ಬೇಲ್ ಕ್ಯಾನ್ಸಲೇಷನ್ಗೂ ಅಷ್ಟೇ ಪೊಲೀಸರು ಮುಂದಾಗುವಂತ ಸಾಧ್ಯತೆಗಳಿದೆ. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗಾಗಿ.